ಇರಾನ್ ಮೇಲೆ ಇಸ್ರೇಲ್ ದಾಳಿ ಮುಂದುವರಿತಾ ಇದೆ. ತೆಹರಾನ್ನಲ್ಲಿ ಮತ್ತೆ ಸ್ಫೋಟದ ಸದ್ದು ಕೇಳ್ತಾ ಇದೆ. ತೆಹರಾನ್ ಪೊಲೀಸ್ ಠಾಣೆ ಮೇಲೆ ಅಟ್ಯಾಕ್ ಮಾಡಲಾಗಿದೆ. ಇದೀಗ ಯುದ್ಧದ ಭೀತಿ ಇದೀಗ ಜಾಸ್ತಿ ಆಗ್ತಾ ಇರುವಂತದ್ದು. ತೆಹರಾನ್ನ ಹಲವು ಭಾಗದಲ್ಲಿ ಸದ್ದುಗಳು ಕೇಳಿಬರ್ತಾ ಇದೆ. ಬಾಂಬ್ಗಳನ್ನ ಬ್ಲಾಸ್ಟ್ ಮಾಡ್ತಿದ್ದಾರೆ, ಕ್ಷಿಪಣಿ ದಾಳಿಯನ್ನ ಮಾಡ್ತಿದ್ದಾರೆ, ವಾಯು ದಾಳಿಯನ್ನ ಮಾಡ್ತಿದ್ದಾರೆ. ಈಗಾಗಲೇ ಇರಾನ್ ಕೂಡ ಪ್ರತಿದಾಳಿಯನ್ನ ಮಾಡಿದೆ. ಹಾಗಾಗಿ ಇಸ್ರೇಲ್ ಮತ್ತೊಮ್ಮೆ ಕೌಂಟರ್ ಅಟ್ಯಾಕ್ ಅನ್ನ ಮಾಡ್ತಾ ಇರುವಂತದ್ದು. ಆಸ್ಪತ್ರೆಗಳನ್ನ ಟಾರ್ಗೆಟ್ ಮಾಡ್ತಾ ಇದೆ, ಕಚೇರಿಗಳನ್ನ ಟಾರ್ಗೆಟ್ ಮಾಡ್ತಾ ಇದೆ. ಇದೀಗ ಪೊಲೀಸ್ ಠಾಣೆಯನ್ನ ಕೂಡ ಟಾರ್ಗೆಟ್ ಮಾಡಿರುವಂತದ್ದು. ತೆಹರಾನ್ನಲ್ಲಿ ಸ್ಫೋಟದ ಸದ್ದು ಮತ್ತೊಮ್ಮೆ ಕೇಳಿಬರ್ತಾ ಇದೆ. ಇರಾನ್ ಮೇಲೆ ಇಸ್ರೇಲ್ ದಾಳಿ ಮುಂದುವರಿತಾ ಇದೆ. ತೆಹರಾನ್ನಲ್ಲಿ ಮತ್ತೆ ಕೇಳಿದೆ ಸ್ಫೋಟದ ಸದ್ದು. ತೆಹರಾನ್ನಲ್ಲಿ ಮತ್ತೆ ಸ್ಫೋಟದ ಸದ್ದು ಕೇಳಿಬರ್ತಾ ಇರುವಂತದ್ದು. ಅಟ್ಯಾಕ್ ಅನ್ನು ಮಾಡಿದೆ ಪೊಲೀಸ್ ಠಾಣೆ ಮೇಲೆ. ಟೆಹರಾನ್ ಹಲವು ಭಾಗದಲ್ಲಿ ಸದ್ದು ಕೇಳಿ ಬಂದಿರುವಂತದ್ದು. ಇದೀಗ ತೀವ್ರವಾದಂತಹ ಅಟ್ಯಾಕ್ ಅನ್ನು ಮಾಡಲಾಗ್ತಾ ಇದೆ. ಇರಾನ್ ಪರಮೋಚ್ಚ ನಾಯಕ ಅಯತೊಲ್ಲಾ ಅಲಿ ಖಮೇನಿ ಅವರು ಅಮೆರಿಕ ಹಾಗೂ ಇಸ್ರೇಲ್ ನಡೆಸಿದ ಜಂಟಿ ದಾಳಿಗೆ ಹತರಾಗಿದ್ದಾರೆ. ಹಾಗಾಗಿ ಇವಾಗ ದಾಳಿ ಪ್ರತಿದಾಳಿಗಳು ಜಾಸ್ತಿ ಆಗಿರುವಂತದ್ದು. ಟೆಹರಾನ್ನ ಹಲವು ಭಾಗದಲ್ಲಿ ಸದ್ದುಗಳು ಕೇಳಿಬರ್ತಾ ಇದೆ. ಇರಾನ್ ಮೇಲೆ ಇಸ್ರೇಲ್ ದಾಳಿ ಮುಂದುವರಿತಾ ಇದೆ. ಪ್ರತೀಕಾರದ ಶಪಥವನ್ನ ಮಾಡ್ತಿದೆ. ಒಂದ್ ಕಡೆನಲ್ಲಿ ಈಗಾಗಲೇ ಇರಾನ್ ಶಪಥವನ್ನ ಮಾಡಿದೆ, ಆಸ್ಪತ್ರೆ ಮೇಲೆ ದಾಳಿಯನ್ನ ಮಾಡಿದೆ. ಇಸ್ರೇಲ್ ಹಾಗೂ ಅಮೆರಿಕ ಜಂಟಿ ಕಾರ್ಯಾಚರಣೆಯನ್ನ ಮಾಡುವ ಮುಖಾಂತರ ಇದೀಗ ದಾಳಿಯನ್ನ ನಡೆಸಿದಂಥದ್ದು. ಇದೀಗ ಮತ್ತೊಮ್ಮೆ ಪೊಲೀಸ್ ಠಾಣೆ ಮೇಲೆ ಕೂಡ ದಾಳಿಯನ್ನ ಮಾಡಿದೆ. ಪ್ರತೀಕಾರದ ಶಪಥವನ್ನ ಹಾಕೊಂಡಿದ್ದಾವೆ. ಇರಾನ್ ಪರಮೋಚ್ಚ ನಾಯಕ ಅಯತೊಲ್ಲಾ ಅಲಿ ಖಮೇನಿ ಅವರು ಅಮೆರಿಕ ಹಾಗೂ ಇಸ್ರೇಲ್ ನಡೆಸಿದಂತಹ ಜಂಟಿ ದಾಳಿಯಲ್ಲಿ ಹತರಾಗಿದ್ದಾರೆ. ನಿಖರ ಹಾಗೂ ಬೃಹತ್ ಕಾರ್ಯಾಚರಣೆಯಲ್ಲಿ ಭಯೋತ್ಪಾದಕ ನಾಯಕನನ್ನ ಹೊಡೆದುರುಳಿಸಲಾಗಿದೆ. ಈ ಮೂಲಕ ಇರಾನ್ನಲ್ಲಿ ದಶಕಗಳ ಅಧ್ಯಾಯವೊಂದಕ್ಕೆ ತೆರೆಯನ್ನ ಎಳೆಯಲಾಗಿದೆ ಅಂತ ಇಸ್ರೇಲ್ ರಕ್ಷಣಾ ಪಡೆ ಹೇಳಿಕೆಯನ್ನ ಕೂಡ ಕೊಟ್ಟಿತ್ತು. ಇಂದು ಮತ್ತೊಮ್ಮೆ ಅಲ್ಲಿನ ಪರಿಸ್ಥಿತಿ, ಯುದ್ಧದ ವಾತಾವರಣ ಎಲ್ಲವೂ ಕೂಡ ಜಾಸ್ತಿ ಆಗಿದೆ. ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಈ ಯುದ್ಧವನ್ನ ಗಮನಿಸಿದ್ರೆ ಮೂರನೇ ಮಹಾಯುದ್ಧ ಆಗೋದು ಖಚಿತ ಅಂತ ಹೇಳಲಾಗ್ತಾ ಇದೆ. ಇರಾನ್ ಮೇಲೆ ದಾಳಿ ತೀವ್ರಗೊಳಿಸಿದೆ ಅಮೆರಿಕ. ಇರಾನ್ ಸೇನಾ ನೆಲೆಗಳನ್ನ ಗುರಿಯಾಗಿಸಿ ಅಟ್ಯಾಕ್ ಅನ್ನು ಮಾಡಿದೆ. B-2 ಬಾಂಬರ್, ಸೂಸೈಡ್ ಡ್ರೋನ್ಗಳಿಂದ ದಾಳಿಯನ್ನ ಮಾಡಲಾಗಿದೆ. B-2 ಅಮೆರಿಕ ಕಾರ್ಯತಂತ್ರದ ಭಾರೀ ಬಾಂಬರ್ ಇದು. 6000 ನಾಟಿಕಲ್ ಮೈಲ್ಸ್ ಸಾಗಬಲ್ಲ ಬಾಂಬರ್ ಇದು. B-2 ಅಮೆರಿಕ ಕಾರ್ಯತಂತ್ರದ ಭಾರೀ ಬಾಂಬರ್ ಸ್ಫೋಟಗೊಳಿಸಲಾಗಿದೆ. B-2 ಬಾಂಬರ್, ಸೂಸೈಡ್ ಡ್ರೋನ್ಗಳಿಂದ ದಾಳಿಯನ್ನ ಮಾಡಲಾಗಿರುವಂಥದ್ದು. ಇರಾನ್ ಮೇಲೆ ದಾಳಿಯನ್ನ ಅಮೆರಿಕ ಇದೀಗ ತೀವ್ರಗೊಳಿಸಿದೆ. ಯಾವಾಗ ಅಮೆರಿಕ ಮಿಲಿಟರಿ ಪ್ರದೇಶಗಳನ್ನ ಗುರಿಯಾಗಿಸಿಕೊಂಡು ಇರಾನ್ ದಾಳಿಯನ್ನ ನಡೆಸಿತು, ಪ್ರತೀಕಾರವನ್ನ ತೀರಿಸಿಕೊಳ್ಳೋದಕ್ಕೆ ಮುಂದಾಯಿತು, ಆ ಸಂದರ್ಭದಲ್ಲಿ ಅಮೆರಿಕ ಸುಮ್ಮನೆ ಕುತ್ಕೊಳ್ಳುವಂಥ ಕಂಟ್ರಿ ಅಲ್ಲ. ಮುಂಚಿತವಾಗಿ ಹೇಳ್ತಾರೆ ಡೊನಾಲ್ಡ್ ಟ್ರಂಪ್ ಅವರು, ವಿಶ್ವಕ್ಕೆ ನಂಬರ್ 1 ನಾವು ಅಂತ. ಹಾಗಾಗಿ ನಂಬರ್ 1 ಅನ್ನೋದನ್ನ ಯುದ್ಧದಲ್ಲೂ ಕೂಡ ಸಾಬೀತು ಮಾಡಬೇಕು. ಪ್ರತೀಕಾರವನ್ನು ತೀರಿಸಿಕೊಳ್ಳೋದಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಕೌಂಟರ್ ಅಟ್ಯಾಕ್ ಅನ್ನ ಮಾಡಿದೆ ಅಮೆರಿಕ. ಇದೀಗ ಇರಾನ್ ಸೇನಾ ನೆಲೆಗಳನ್ನ ಗುರಿಯಾಗಿಸಿಕೊಂಡು ಮಾಡಿರುವಂತಹ ಅಟ್ಯಾಕ್ ಇದು. B-2 ಬಾಂಬರ್, ಸೂಸೈಡ್ ಡ್ರೋನ್ಗಳಿಂದ ದಾಳಿಯನ್ನ ಮಾಡಿದೆ. ಹಲವರು ಸಾವನ್ನಪ್ಪಿರುವಂತಹ ಶಂಕೆ ಕೂಡ ಈ ಸಂದರ್ಭದಲ್ಲಿ ವ್ಯಕ್ತವಾಗ್ತಾ ಇದೆ.